ಹಲೋ ಗಾಯ್ಸ್, ನನ್ನ ಲೈಫಲ್ಲಿ ಇವತ್ತು 2 ಇನ್ಸಿಡೆಂಟು ಅಟ್ ಅ ಟೈಮ್ ಆಯಿತು. ನಾನು ನಮ್ಮ ಅಕ್ಕ ಬಗ್ಗೆ ಏನು ಅನ್ಕೊಂಡಿದ್ದೆ ಅಂದರೆ, ಇವನ್ನೇ ನೋಡ್ತೀರಾ ಕಂಜೂಸ್ ನನ್ ಮಗ, ಭಿಕ್ಷೆ ಕೇಳಿದ್ರೆ 10 ಪೈಸೆ ಕೊಡ್ತಾರೆ. ಬಟ್ ನಾನಿವತ್ತು ನಮ್ಮ ಅಕ್ಕ ಕಾಲ್ ಮಾಡಿ ನಾನು ಬಟ್ಟೆ ತಗೊಳ್ಬೇಕು ಅಂತ ಹೇಳಿದ್ದಕ್ಕೆ, ನಿಂಗೆ ಯಾವ್ದು ಇಷ್ಟ ಆದರೆ ಅದು ತಗೋ, ಅಮೌಂಟು ಕಳಿಸ್ತೀನಿ ಅಂತ ನಮ್ಮ ಅಕ್ಕ ಹೇಳಿದ್ಲು. ಟ್ರಯಲ್ ಮಾಡಿಬಿಟ್ಟು ಇಷ್ಟ ಆಗಿರೋ ಬಟ್ಟೆನ ತಗೊಂಡೆ ಆ್ಯಂಡ್ ನಮ್ಮ ಅಕ್ಕ ಬಂದು ನನಗೆ ಕ್ಯಾಶ್ ಟ್ರಾನ್ಸ್ಫರ್ ಮಾಡಿದ್ಲು. ಆ ಸಂದರ್ಭದಲ್ಲಿ ನಮ್ಮ ಅಕ್ಕ ನನಗೆ ದೇವತೆ ಥರ ಕಾಣಿದ್ಲು. ನಂತರ ನಾನು ಮಾಲ್ಗೆ ಹೋಗಿ ಐಸ್ ಕ್ರೀಮ್ ಎಷ್ಟು ಅಂತ ಕೇಳಿದ್ದಕ್ಕೆ 69 ರುಪೀಸ್ ಅಂತ ಹೇಳಿದ್ರು. ಎಲ್ಲ ಕಪ್ಪಿಗೆ ಹಾಕಿ ಕೊಡೋ ಟೈಮ್ಗೆ 200 ರುಪೀಸ್ ಅಂತ ಹೇಳ್ದ. ನನ್ನ ಮುಖ ಇನ್ಸ್ಟೆಂಟಾಗಿ ಚೇಂಜ್ ಆಗೋಯ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕ್ರೀಮ್ ತಿಂದ ನಂತರ ನಾನೊಂದು ಮಟನ್ ಕಾಂಬೋ ಆರ್ಡರ್ ಮಾಡಿದೆ. ಮಟನ್ ಕಾಂಬೋಗೆ 1/2 ಅವರ್ ವೆಯ್ಟ್ ಮಾಡಿದೆ. 1/2 ಅವರ್ ಆದ ನಂತರ ಮಟನ್ ಕಾಂಬೋ ನನ್ನ ಕೈಗೆ ಬಂತು. ಆದರೆ ಈ ಒಂದು ಮಟನ್ ಕಾಂಬೋನಲ್ಲಿ ಬರೀ ಮೂಳೆನೇ ಇತ್ತು. ಬಿರಿಯಾನಿ ತಣ್ಣಕ್ಕಾಗಿತ್ತು ಆ್ಯಂಡ್ ಪರೋಟ ಒಣಗೋಗಿತ್ತು ಆ್ಯಂಡ್ ಮಟನ್ ಪ್ರಾಪರಾಗಿ ಬೆಂದೇ ಇರಲಿಲ್ಲ. ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ದೆ. ದಟ್ಸ್ ಇಟ್ ಫಾರ್ ಟುಡೇ. ಓಕೆ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.